ಬಂದ್ವಿ ನಾವು ರೂಮ್ ಹತ್ರ. ಈಗ ನಾವು ಉಳ್ಕೊತಾ ಇರೋ ಹೋಟೆಲ್ ಬಂದು ಕ್ಲಿಫ್ ಕೌಂಟಿ ಅಂತ. ಸೊ ನಮ್ಗೆ ಆಲ್ರೆಡಿ ಎಲ್ಲ ಬುಕ್ ಆಗಿದೆ. ಹೋಗಿ ಒಳಗಡೆ ಚೆಕ್ ಇನ್ ಮಾಡೋಣ ಬನ್ನಿ. ಚೆನ್ನಾಗಿದೆ, ಒಂಥರ ಕ್ಯೂಟಾಗೆಲ್ಲ. ಅದೇ ಒಳಗಡೆ ರೂಮ್ ಹೇಗಿದೆ ನೋಡಬೇಕು. ಹಿಂಗಿದೆ ರೂಮ್, ಅಂದರೆ 3 ಮೆಂಬರ್ಸ್ಗೆ 1 ರೂಮ್ ಆ ಥರ ಮಾಡಿದ್ದಾರೆ. ವಾಶ್ರೂಮ್ ಈ ಥರ ಇದೆ. ಚೆನ್ನಾಗಿದೆ ಅಲ್ಲ, ಒಂಥರ ಚೆನ್ನಾಗಿದೆ, ಪೀಸಾಗಿದೆ. ಆ್ಯಂಡ್ ಎಲ್ಲ ರೆಡಿಯಾಗಿ ಇವಾಗ ನಾವು ಓಕೆ Cliff starting. Left side 2-3 shops only. ಓಕೆ And right. ಓಕೆ ಶೋರ್, ಥ್ಯಾಂಕ್ ಯು. Near only. Left side 2 cafe. Right side so many shops. ಓಕೆ ಶೋರ್, ಥ್ಯಾಂಕ್ ಯು. Call, okay. ಹಾಂ, ರೆಡಿಯಾಗಿ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ರೂಮ್ ಹಿಂದ್ಗಡೆನೆ. ಜಸ್ಟ್ 100 ಮೀಟ್ರಲ್ಲೇ ನಮಗೆ ಇವಾಗ ಬೀಚು ಮತ್ತು ಕ್ಲಿಫ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿಂದ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಲ್ಲಿ ಎಷ್ಟೊಂದು ಶಾಪಿಂಗ್ ಸೆಂಟರ್ಸು ಮತ್ತು ಕೆಫೇಸು, ಕ್ಲಿಫ್ಗಳೆಲ್ಲನೂ ಸಿಗತ್ತಂತೆ. ಸೊ 100 ಮೀಟರ್ಸ್ ಲೆಫ್ಟು ರೈಟ್ ಎಲ್ಲ ಕಡೆನೂ ಹೋಗಿ ನೋಡೋಣ. ಒಂಥರ ಚೆನ್ನಾಗಿದೆ, ಕ್ಯೂಟಾಗಿ. ಅಲ್ಲಿಂದ ಶುರು ಶಾಪ್ಸ್ ಎಲ್ಲ, ಎಷ್ಟೊಂದು ಶಾಪ್ಸ್ ಇದೆ ನೋಡಿ. ಎಲ್ಲ ಗಿಫ್ಟ್ ಐಟಮ್ ಶಾಪ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಗಿಫ್ಟ್ ಐಟಮ್ಗಳು ತೊಗೊಳ್ಬೋದು. ಎಲ್ಲ ಹೀಗೆ ಹೋಗ್ತಾ 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 ಆದರೆ ಸಿಗತ್ತೆ ಇಲ್ಲಿ. ವಾ ಚಂದ ಕಾಣುತ್ತೆ ಈಗ ಇಲ್ಲಿಂದ ಬೀಚ್. ಅದಿನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ, ಹೋಗ್ತಾ ಹೋಗ್ತಾ ಇನ್ನೂ ಇರುತ್ತೆ. ಬಟ್ ಹೆವಿ ಕಾಸ್ಟ್ಲಿ ಹೇಳ್ತಾರೆ ಟ್ರಾವೆಲರ್ಸ್ಗೆ. ಆಮೇಲೆ ಹಂಗೆ ಕಾಗೆ ಆಡಿಸ್ಬಿಡ್ತಾರೆ, ಅದು ಅದು ಇದು ಇದು ಅಂದ್ಕೊಂಡು. ಹಾಂ, ಅಲ್ಲಿ ನೋಡಿ ಲೆಫ್ಟ್ಗೂ ಇದೆ, ಇಲ್ಲಿ ರೈಟ್ಗೂ ಇದೆ. ವಾ, ಓ ಬೀಚ್ ಏನು ಸಕ್ಕತ್ತಾಗಂತ ಇದೆ ಗೊತ್ತಾ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ ಆಲ್ಮೋಸ್ಟ್ 5:15 ಆಗ್ತಾ ಇದೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಸನ್ಸೆಟ್ ಬೇರೆ ಆಗುತ್ತಲ್ಲ, ಸೂಪರಾಗಿ ಕಾಣುತ್ತೆ. ಹಿಂಗಂತೂ ಲೆಕ್ಕನೇ ಇಲ್ಲ, ಆರಾಮಾಗಿ ಶಾಪ್ ಮಾಡ್ಬೋದು. ಎಷ್ಟಂತ ಒಂದು ಸ್ವಲ್ಪ ಚೆನ್ನಾಗಿ. ಹಾಂ, ಚೆನ್ನಾಗಿದೆ. ಇದೆಲ್ಲ ಲೆದರ್ದು ಅನಿಸುತ್ತೆ, ಬಟ್ ಪ್ಯೂರಾ ಏನೋ ಕೇಳಬೇಕು. ಪಕ್ಕ ಪ್ಯೂರೇ ಅಂತಾರೆ. ಅವರೆಲ್ಲ ಎಲ್ಲಿ ಬರ್ತಾ ಇದ್ದಾರೆ? ಇಲ್ಲಿ ರೇಖಾ ಕ್ಯಾಚಸ್ ನೋಡಿ, ಎಲ್ಲ ಸಖತ್ತಾಗಿದೆ. ಟ್ಯಾಟು ಹಾಕ್ತಾರಂತೆ. ಟ್ಯಾಟು ಬ್ಯಾಡ್ ಇಲ್ಲಿ ಸಖತ್ತಾಗಿ ಕಾಣುತ್ತೆ ನೋಡಿ. ಕೈಗೆ ಹಾಕೊಳಕ್ಕಲ್ವಾ? ಇದ್ದ ತಕ್ಷಣ ಇದೇ ಕ್ಲಿಫ್ ಹಿಂಗೆ ಹೋಗೋದು ಒಳಗಡೆ ಬೀಚ್ ಕಡೆಗೆ ಕನೆಕ್ಟ್ ಆಗುತ್ತೆ ಇದು. ಸೊ ಒಳಗೆ ಹೋಗೋಣ. ಒಂದು 50 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಓಹೋ, ಜನ ನೋಡಿ, ಮೇಲ್ಗಡೆಯಿಂದ ಜನನೇ ಕಾಣಿಸಲ್ಲ. ಇಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಆ್ಯಂಡ್ ಈ ಬೀಚ್ ಬಂದ್ಬಿಟ್ಟು ಅವ್ರು ಬ್ಲ್ಯಾಕ್ ಬೀಚ್ ಅಲ್ಲ ಅವ್ರು ಹೇಳಿದ್ದು. ಈ ಬೀಚ್ ನೇಮ್ ಬ್ಲ್ಯಾಕ್ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಅಲ್ಲ, ಬ್ಲ್ಯಾಕ್
ಇಲ್ಲ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಲ್ಲಿ ಮಾತ್ರ ಬ್ಲ್ಯಾಕ್ ಇದೆ, ಇಲ್ಲೆಲ್ಲ ನಾರ್ಮಲ್ ಆಗೇ ಇದೆ. ಚೆನ್ನಾಗಿದೆಲ್ಲ ಬಾ. ಬೀಚ್ ಅಲ್ಲೇ ನೋಡೋಕ್ಕೆ ಚಂದ, ಎಲ್ಲ ಬರೀ ಫೋಟೋಶೂಟ್ಸೇ. ಆಲ್ರೆಡಿ ಇಲ್ಲೆಲ್ಲ ಕತ್ಲೆ ಥರ ಕಾಣಿಸ್ತಾ ಇದೆ ಫುಲ್ಲು, ಬಟ್ ತುಂಬ ಕ್ರೌಡ್ ಇದೆ. ಎಷ್ಟಾಗುತ್ತೋ ಅಷ್ಟೇ ಬಟ್ಟೆ ನೆಂದೋಯ್ತು. ಅದರಲ್ಲೇ ಕತ್ಲೆನೇ ಆಗೋಯ್ತು. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಕೆಫೆ ಯಾವುದಾದ್ರೂ ಹೋಗ್ಬಿಟ್ಟು ಊಟ ಮಾಡಿಕೊಂಡು ವಾಪಸ್ ನಮ್ಮ ಕಡೆಗೆ ಹೋಗ್ತೀವಿ. ಸೊ ನಾಳೆ ನಾವು ಜಟಾಯು ಮತ್ತು ಯಾವುದೋ ಮ್ಯಾಂಗ್ರೋವ್ ಕಾಯ್ಕಿಂಗ್ ಎಲ್ಲ ಇದೆಯಲ್ಲ, ಸೊ ಆ ಪ್ಲೇಸಸ್ಗೆ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಫೇಮಸ್ ಕೆಫೆಗಳೆಲ್ಲ ಇದೆ. ಸೊ ನಾಳೆ ಆದರೆ ಅದನ್ನೆಲ್ಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಇವಾಗ ಎಲ್ಲಿಗೆ ಹೋಗ್ಬೋದು, ಏನು ಮಾಡ್ತೀವಿ, ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಈ ವೀವ್ ಅಂತೂ ಸಖತ್ತಾಗಿತ್ತು. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಬನ್ನಿ ನಿಮಗೆ ಚಿಕ್ಕದೇನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಪ್ರತಿಯೊಂದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಯಪ್ಪ ಎಷ್ಟೋದ್ರೂ ಮುಗಿತಾನೇ ಇಲ್ಲ, ಇನ್ನೂ ಎಷ್ಟು ಉದ್ದ ಇದೆ. ಅಂದಿಗೆ ಹೋಗ್ತಾ ಐಸ್ ಕ್ರೀಮ್ ಸಿಗ್ತದೆ, ಫುಲ್ ಸಖತ್ತಾಗಿದೆ ಐಸ್ ಕ್ರೀಮ್ ಮಾತ್ರ, ಸೂಪರಾಗಿದೆ. ಸುಮಾರು ಅಂಗಡಿ ಇಲ್ಲಪ್ಪ, ಹೋಯ್ತಾನೇ ಇದ್ದೀವಿ. 1 ಕಿಲೋಮೀಟ್ರ್ ಆದ್ರೂ ನಡೆದ್ವಾ, ಹೋಗ್ತಾನೇ ಇದ್ದೀವಿ ಬೀಚ್ ಪಕ್ಕ. ಬೇಜಾನ್ ಅಂಗಡಿಗಳಿದೆ. ಊಟ ಎಲ್ಲ ಆಯಿತು, ತಿರುಗಾಡಿದೆಲ್ಲ ಆಯಿತು. ಬಂದು ಇಷ್ಟೊತ್ತವರೆಗೂ ಮಜಾ ಮಾಡ್ಕೊಂಡು ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 12:30 ಆಗಿದೆ. ನಿದ್ದೆ ಬರ್ತಿದೆ ಕಣ್ಣಲ್ಲಿ, ಆದರೂ ನಿದ್ದೆ ಮಾಡ್ತಾಯಿಲ್ಲ. ಮಲ್ಕೊಳ್ಳೋಣ, ನಾಳೆ ಬೇಗ ಇರಬೇಕು. ಸೊ ಬೇಗ ಇದ್ದು ನಾಳೆ ಜಟಾಯು ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗಬೇಕು. ಸೊ ಇವಾಗ ಮಲ್ಕೊಳ್ಳೋಣ. ಟಾಟಾ ಬಾಯ್, ಗುಡ್ ನೈಟ್.